Hey guys, welcome back to my YouTube channel Bhavana's Kannada Vlogs. Hey guys, back on my YouTube channel. ಸೊ ಇವತ್ತು ನಾನೊಂದು ಹೊಸ ವೀಡಿಯೋಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕರೆಕ್ಟಾಗಿ 1.5 ಮಂತ್ ಆಯಿತು ನಾನು ನಾರ್ಮಲ್ ವೀಡಿಯೋಸ್ ಪೋಸ್ಟ್ ಮಾಡಿ. ಈ ನಡುವೆ ಎಲ್ಲ ಎಜುಕೇಷನಲ್ ರಿಲೇಟೆಡ್ ವೀಡಿಯೋಸ್ನೇ ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಇವಾಗ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ. ಸ್ನಾನ ಎಲ್ಲ ಮುಗಿಸಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮುಗಿಸಿ ಅಡುಗೆ ಮಾಡ್ತಾ ಇದ್ದೀನಿ. ವಾಟ್ ಐಮ್ ಡೂಯಿಂಗ್ ಕುಕಿಂಗ್. ಸೊ ಫಸ್ಟ್ ಗ್ಯಾಸ್ ಆನ್ ಮಾಡೋಣ. ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಏನು ಹೆಂಗೆ ಮಾಡೋದಂತೆಲ್ಲ ಕೂಡ ನಿಮ್ಗೆ ಗೈಡ್ ಮಾಡ್ತೀನಿ. ಇದೇನು ನೋಡ್ಕೊಬಿಡಿ. ಇದರಲ್ಲಿ ಅರ್ಧ ಇದು ಹೆಸರು ಕಾಳು, ಅರ್ಧ ಅರ್ಧ ಹಾಕಿಬಿಟ್ಟು ಕ್ಲೋಸ್ ಮಾಡಿಬಿಡೋಣ. ನೆಕ್ಸ್ಟು 2 ಟೊಮೆಟೊ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಹಾಕೋಣ. ಸೊ ಇವಾಗ ಹಾಕಿದ್ದಾಯಿತು. ಹೆಸರುಬೇಳೆ, ತೊಗರಿಬೇಳೆ ಮತ್ತು ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿದ್ದಾಯಿತು. ಸೊ ಇವಾಗ ನೀರು ಹಾಕೋಣ. ಲೆಟ್ಸ್ ಆ್ಯಡ್ ವಾಟರ್ ಟು ದಿಸ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಳ್ಳಿ. ನೀರೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಇವಾಗ ಕುಕ್ಕರ್ದು ಕ್ಯಾಪ್ನ ಕ್ಲೋಸ್ ಮಾಡೋಣ. ಆ್ಯಂಡ್ ಫುಲ್ ಗ್ಯಾಸ್ ಇದೆ ಅಂತ ಚೆಕ್ ಮಾಡಿಕೊಂಡು ಇವಾಗ ಡ್ರಮ್ ಸ್ಟಿಕ್ ನುಗ್ಗೆಕಾಯಿನ ನೀಟಾಗಿ ಪೀಸ್ ಮಾಡ್ಕೊಂಡು ನೀರಲ್ಲಿ ಹಾಕೋತಾ ಇದ್ದೀನಿ. ಇದು 1 ವಿಷಲ್ ಹಾಕ್ತಾ ಇದ್ದಂಗೆ ಇದಕ್ಕೆ ನುಗ್ಗೆಕಾಯಿ ಎಲ್ಲ ಹಾಕಿ ಖಾರದ ಪುಡಿ, ಸ್ವಲ್ಪ ಮಸಾಲ, ಸ್ವಲ್ಪ ಉಪ್ಪು ಮತ್ತು ಅಷ್ಟೆಲ್ಲ ಹಾಕ್ಬಿಟ್ಟು ಕುದಿಸ್ಬೇಕು. ಬನ್ನಿ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಮಾಡೋಣ. ನಾನು ಮಾಡ್ತಿರೋದು ಬಂದು ಹುಳಿ ಸಾರು. ಸೊ ನಾನಿವಾಗ ಬೇಳೆ ಎಲ್ಲ ಹಾಕಿಬಿಟ್ಟು ಕೂಗಕ್ಕೆ ಇಟ್ಟಿದ್ದೀನಿ. ಆ ಮಧ್ಯದಲ್ಲಿ ನುಗ್ಗೆಕಾಯಿನ ನೀಟಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನುಗ್ಗೆಕಾಯಿನ ಪೀಸೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಏನಾಗುತ್ತೆ, ಸಾಂಬಾರು 1 ವಿಷಲ್ ಕೂಗುತ್ತೆ. ಅದೆಲ್ಲ ಕಟ್ ಮಾಡಿದ್ದಾದಮೇಲೆ ನಾನು ನೆಕ್ಸ್ಟು ಟೊಮೆಟೊ ತೊಗೊಂಡೆ. ಟೊಮೆಟೊ ಗೊಜ್ಜು ಮಾಡಬೇಕಿತ್ತು ಬಾಕ್ಸಿಗೆ, ಟೊಮೆಟೊ ಗೊಜ್ಜು ಮತ್ತು ಚಪಾತಿ. ಸೊ ಅದಕ್ಕೋಸ್ಕರ ಟೊಮೆಟೊ ಗೊಜ್ಜನ್ನ ಚಿಕ್ಕದಾಗಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕಟ್ ಮಾಡ್ಕೊಳೋಷ್ಟರಲ್ಲಿ ಕುಕ್ಕರ್ ಬಂದು 1 ವಿಷಲ್ ಕೂಗ್ತು. ನೆಕ್ಸ್ಟ್ ನಾನಿವಾಗ ಕುಕ್ಕರ್ಗೆ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಟೊಮೆಟೊ ಗೊಜ್ಜಿಗೆಲ್ಲ ಕಟ್ ಮಾಡ್ಕೊಂಡಿದ್ದೆ ಅಲ್ಲ. ಸೊ ಟೊಮೆಟೊ ಗೊಜ್ಜಿಗೆ ಫಸ್ಟ್ ಎಣ್ಣೆ ಹಾಕಿ ಒಗ್ಗರಣೆಲ್ಲ ಹಾಕ್ಬಿಟ್ಟು ಟೊಮೆಟೊ ಗೊಜ್ಜಿಗೆ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಕೂಡ ಹಾಕಿದೆ. ಹಾಕಿದ್ದಾದ್ಮೇಲೆ ಅದು ಇವಾಗ ಬೇಯ್ತಿದೆ. ಸೊ ಇವಾಗ ಇನ್ನೂ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಟೊಮೆಟೊ ಗೊಜ್ಜಿಗೆ ಅರಿಶಿನ ಪುಡಿ ಎಲ್ಲ ಹಾಕಿದೆ. ಇವಾಗ ಕುಕ್ಕರ್ ವಿಷಲ್ ಬಿಡ್ತಾಯಿದ್ದೀನಿ. ಕುಕ್ಕರ್ ವಿಷಲೆಲ್ಲ ಆದಮೇಲೆ ಅದಕ್ಕೆ ಇವಾಗ ಡ್ರಮ್ ಸ್ಟಿಕ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಮಸಾಲ ಪುಡಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅದಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೊಟ್ಟರೆ ಸಾಂಬಾರು ಕುದ್ದಿದ್ದಾದಮೇಲೆ ಸಾಂಬಾರು ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾನು ಟೊಮೆಟೊ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಒಂದು ಸೈಡ್. ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ ಸಾಂಬಾರು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಟೊಮೆಟೊ ಗೊಜ್ಜು ಮಾಡಿದ್ದಾದಮೇಲೆ ಹಂಗೆ ನಾನು ಚಪಾತಿ ಮಾಡ್ಕೊತೀನಿ. ಚಪಾತಿ ಮಾಡ್ಕೊಳೋದಕ್ಕೆ ಫಸ್ಟ್ ಏನು ಬೇಕು, ಚಪಾತಿ ಹಿಟ್ಟು ಬೇಕಲ್ವ. ಸೊ ಇವಾಗ ನಾನು ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಸೊ ನೀವು ಕೂಡ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನಾನು ಚಪಾತಿ ಹಿಟ್ಟನ್ನ ಕಲಿಸ್ತಾ ಇರೋದು. ಈಗ ಚಪಾತಿ ಹಿಟ್ಟೆಲ್ಲ ಕಲಿಸಿದ್ದಾಯಿತು. ಸೊ ಅದಕ್ಕೋಸ್ಕರ ಪಲ್ಯ ಹಿಂಗಿದೆ ಟೇಸ್ಟ್ ಅಂತ ನೋಡಿದೆ, ಅದು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ. ಮತ್ತು ಸಾಂಬಾರು ಕೂಡ ನೋಡಿಬಿಟ್ಟು ಅದನ್ನು ಸ್ವಲ್ಪ ಕುದಿಬೇಕಿತ್ತು. ಅದನ್ನು ಸ್ಟವ್ ಚೇಂಜ್ ಮಾಡಿಬಿಟ್ಟು ಇವಾಗ ನನಗೆ ಗಂಜಿ ಮಾಡ್ಕೋತಾ ಇದ್ದೀನಿ. ಗಂಜಿ ಕುಡಿಯೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನ ನೀಟಾಗಿ ಉಂಡೆ ಮಾಡ್ಕೊಂಡು ಅದನ್ನು ಕೂಡ ಚಪಾತಿ ಉಸಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಚಪಾತಿ ನನಗೆ ಸುಟ್ಬಿಟ್ಟು ಬಾಕ್ಸಿಗೆ ಹಾಕ್ಕೋಬೇಕಾಗಿತ್ತು. ಅಷ್ಟರಲ್ಲಿ ನೀಟಾಗಿ ಸಾಂಬಾರು ಕುದ್ದಿ ಸಾಂಬಾರೆಲ್ಲ ಆಯಿತು. ಇವಾಗ ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಆಯಿಲು ಮತ್ತು ಸಾಸಿವೆ, ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ರೆ ಸಾಂಬಾರು ಕಂಪ್ಲೀಟ್ ಆಯಿತು. ಮತ್ತು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಸಾಂಬಾರು ಕಂಪ್ಲೀಟ್ ಆಯಿತು. ಸೊ ಹಂಗೆ ಸಾಂಬಾರು ಪಕ್ಕಕ್ಕೆ ಇಟ್ಟಿದ್ದೀನಿ. ಇವಾಗ ಚಪಾತಿ ಉಸ್ಕೊಂಡು ಸುಟ್ಕೊಂಡ್ರೆ ರೆಡಿ ಆಗುತ್ತೆ ಸಾಂಬಾರು. ಟೊಮೆಟೊ ಗೊಜ್ಜು ಚಪಾತಿ ಅಷ್ಟು ರೆಡಿ ಆಗುತ್ತೆ. ಆಮೇಲೆ ಸ್ವಲ್ಪ ಮುದ್ದೆ ಅನ್ನ ಮಾಡಿಟ್ಬಿಟ್ರೆ ಊಟಕ್ಕೆ ಡ್ಯಾಡಿಗೂ ರೆಡಿ ಇದೆ, ನನಗೆ ಬಾಕ್ಸ್ಗೂ ಕೂಡ ರೆಡಿ ಇದೆ. ಸೊ ಇದಿಷ್ಟು ಬಂದು ಬೆಳಗ್ಗೆನ ರೋಟಿನ್ ವೀಡಿಯೋ ಆಗುತ್ತೆ. ನಮ್ಮಮ್ಮ ಇರಲಿಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ನಾನೇ ಮಾಡಿದೆ. ಇವಾಗ ಒಂದು ಕಡೆ ನೀರಿಟ್ಟಿದ್ದೀನಿ, ಇನ್ನೊಂದು ಕಡೆ ಚಪಾತಿ ಸುಡ್ತಾ ಇದ್ದೀನಿ, ಇನ್ನೊಂದು ಕಡೆ ಚಪಾತಿ ಒಸಿತಾ ಇದ್ದೀನಿ. ನೀರೇನಕ್ಕಪ್ಪ ಅಂತಲೇ ಕುಡಿಯೋಕ್ಕೆ. ಅದಾದಮೇಲೆ ಗಂಜಿ ಆರಿರುತ್ತೆ, ಗಂಜಿ ಕುಡಿದು ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಸೊ ಇದು ನಮ್ಮಮ್ಮ ಇಲ್ಲಾಂದರೆ ಬೆಳಿಗ್ಗೆ ಮಾಡುವಂತಹ ಕೆಲಸ. ನೀವು ಕೂಡ ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ನೋಡಿದ್ರೆ ಏನು ಅನ್ನಿಸ್ತು
ನನ್ನ ವಿಡಿಯೋ ನೋಡಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕಂದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಗಂಜಿ ಎಲ್ಲ ಆರಿದಾಯಿತು. ಸೊ ಇವಾಗ ನಾನು ಅದನ್ನು ಕುಡಿತಾ ಇದ್ದೀನಿ. ಇನ್ನೊಂದು ಕಡೆ ಒಂದೊಂದೇ ಚಪಾತಿ ಹೊಸು ಅದನ್ನು ಸುಡ್ತಾ ಇದ್ದೀನಿ. ಸೊ ಸುಟ್ಟಿದ್ದೆಲ್ಲ ಆಗೋಷ್ಟರಲ್ಲಿ ನಂದು ಕೂಡ ಗಂಜಿ ಕುಡಿದಿದ್ದು ಆಯಿತು. ಈಗ ಅಡುಗೆ ಎಲ್ಲ ಮುಗೀತಲ್ವ. ಸೊ ಎಲ್ಲ ಮುಗ್ದಿದ್ದಾದ್ಮೇಲೆ ಬಾಕ್ಸಿಗೆಲ್ಲ ಹಾಕ್ಕೊಂಡು ಮೊಸರು ಮಜ್ಜಿಗೆ ಎಲ್ಲ ಮಾಡಿದ್ದಾದಮೇಲೆ ಹಂಗೆ ಕಿಚನ್ ಸ್ಲ್ಯಾಬು ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಅಷ್ಟರಲ್ಲಿ ಅರೌಂಡ್ 7 o'clock ಆಗಿತ್ತು. ಸೊ ಇನ್ನು ಹಾಫ್ ಆನ್ ಅವರಿಗೆ ನಾನು ಮನೆ ಬಿಡ್ತೀನಿ. ಸೊ 7 o'clock ಆಗಿದ್ರೆ ನಾನು ಫಟ ಅಂತ ರೆಡಿ ಆಗೋಕ್ಕೆ ಹೋದೆ. ಒಂದು ಬಾಕ್ಸ್ ನನಗೆ, ಇನ್ನೊಂದು ಬಾಕ್ಸು ನಮ್ಮ ಆಂಟಿಯವರು ಉನ್ಸ್ಮಾರಳ್ಳಿಗೆ ಹೋಗ್ತಾಯಿದ್ರು, ನಮ್ಮ ಬಾವಾಗೆ. ಸೊ ಇದಿಷ್ಟು ಕಾಲೇಜ್ಗೆ ಹೋಗೋದಕ್ಕೂ ನಾನು ರೆಡಿಯೆಲ್ಲ ಆಗಿ ಕಾಲೇಜ್ ರೀಚ್ ಆಗೋಷ್ಟರಲ್ಲಿ 8:45 ಆಗಿತ್ತು. ಸೊ ಇದು ಕಾಲೇಜಲ್ಲಿ ತೊಗೊಂಡಿದ್ದ ಕೆಲವು 2 ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ಇವರೆಲ್ಲ ನನ್ನ ಫ್ರೆಂಡ್ಸ್ MBA ಮಾಡ್ತಿರೋದು ಎಲ್ಲಿ ಅಂತ ಅಂದರೆ SVCE ಕಾಲೇಜ್ ಯಲಹಂಕ. ಎಲ್ಲಪ್ಪ ಇದೆ ಕಾಲೇಜ್ ಅಂತ ಕೇಳಿದ್ರಿ. ಅಕ್ಕಯಮ್ಮ ಬೆಟ್ಟ ಯಾರಿಗೆಲ್ಲ ಗೊತ್ತು ಯಲಹಂಕದಲ್ಲಿ ಎಲ್ಲಿದೆ ಅಂತ, ಅಲ್ಲಿದೆ ಈ ಕಾಲೇಜ್. ಅದು ಮೇಲೆ ಎತ್ತಿಲ್ಲ, ನೀರೊಂಚು ಕೆಳಗೆ ಹೋಗು. ಸೊ ಇವಾಗ ನಾನು ವಿದ್ಯಾ ಇಬ್ಬರು BS ಸರ್ಕಲ್ಗೆ ಬಂದಿದ್ದೀವಿ. BS ಸರ್ಕಲ್ಗೆ ನಮ್ಮ ಜೊತೆ ಶಿಕ್ಷಕ ಜಾಯ್ನ್ ಆಗ್ತಾರೆ. ಅಷ್ಟರಲ್ಲಿ ಇಲ್ಲಿ ಬೇಕರಿ ತೊಗೊಂಡು ತಿನ್ನೋಣ ಅಂತ ತಿಂತಾಯಿದ್ದೀವಿ. ಸೊ ಅವರು ಫುಲ್ ಟಯರ್ಡು ಜಯನಗರ್ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ಕೂಡ ನಿಮಗೆ ನಾನು ಕಮ್ಮಿಂಗ್ ಕ್ಲಿಪ್ಪಿಂಗೆಲ್ಲ ನೋಡಿಸ್ತೀನಿ. ನಿಮಗೆ ವಿಡಿಯೋ ನೋಡ್ತೀವಿ, ನಿಮ್ಗೆ ಕೂಡ ಗೊತ್ತಾಗ್ತದೆ. ಹಾಯ್ ಮಾಡಿ ನಾನಲ್ಲಿ ಶಾಪಿಂಗ್ ಹೋಗಿದ್ದಿದ್ದು ಶ್ರೀಶಿಕಾ ತಿನ್ನು. ಸೊ ನಾನು ಸೇಮ್ ಡೇ ಕಾಲೇಜೆಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ ಮೀಟ್ ಮಾಡಬೇಕಿತ್ತು. ಸೊ BL ಸರ್ಕಲಿಗೆ ಹೋದ್ವಿ. ಅಲ್ಲಿ ಶಿಶಿಕಾ ಮತ್ತು ಸೀನೆಲ್ಲ ಕೂಡ ಬಂದರು. ಸೊ ಅಲ್ಲಿ ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಚಾಟ್ಸ್ ತಿನ್ನೋಕೆ ಹೋದ್ವಿ. ಚಾಟ್ಸ್ ಬೇಕಾದವರು ಚಾಟ್ಸ್ ಮತ್ತು ಕೂಲ್ ಡ್ರಿಂಕ್ಸ್ ಬೇಕಾದವರು ಕೂಲ್ ಡ್ರಿಂಕ್ಸ್. ಇದು ಸ್ಟ್ರಾಬೆರಿ ಫ್ಲೇವರ್ದು. ಸೊ ಇಲ್ಲಿಂದೆಲ್ಲ ಕುಡ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋದ್ವಿ ಅಂತ ಅಂದರೆ ಸೀನಾ ಅವರ ಮನೆ ಹತ್ರ ದೇವರು ತರಿಸಿದ್ರು ಸರ್ಕಲ್ ಮಾರಮ್ಮನ. ಸೊ ಹಂಗೆ ಅವನು ಕೂಡ ಇನ್ವೈಟ್ ಮಾಡಿದ್ದ. ಹೋಗಿ ನಾವು ದೇವರ ದರ್ಶನ ಪಡ್ಕೊಂಡು ಬಂದ್ವಿ. ಸೊ ಇದೇ ನೋಡಿ ದೇವರು ಸರ್ಕಲ್ ಮಾರಮ್ಮ. ನಿಮಗೂ ಕೂಡ ನೋಡಿ ಖುಷಿಯಾಗಿದೆ ಅಂತ ಅನ್ಕೋತೀನಿ. ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಕೂಡ ಕೇಳಿಕೊಂಡು ಅಲ್ಲಿ ತುಂಬ ನಾವು ಟೈಮ್ ಸ್ಪೆಂಡ್ ಮಾಡಿ 1.5 month or 1 month ಆದಮೇಲೆ ನಾನು ತಿರ್ಗಾ ಮೀಟ್ ಮಾಡಿದ್ದು. ಗೃಹ ಪ್ರವೇಶಕ್ಕೆ ಮೀಟ್ ಮಾಡಿದ್ದಕ್ಕೆ ನೆಕ್ಸ್ಟ್ ಇವಾಗಲೇ ಮೀಟ್ ಮಾಡಿದ್ದು. ಅಲ್ಲಿ ಕುತ್ಕೊಂಡು ಚಿಟ್ ಚಾಟ್ ಮಾಡಿ 1-2 ವೀಡಿಯೋ ತೊಗೊಂಡು ತರಲೆ ತಮಾಷೆ ಎಲ್ಲ ಕೂಡ ಫ್ರೆಂಡ್ಸ್ ಇದ್ದೇ ಇರುತ್ತೆ ಅಲ್ಲ. ಸೊ ಇವಾಗ ನಾನು ತೊಗೊಂಡಿದ್ದ ವೀಡಿಯೋಸ್ನೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಈ ಥರ ಫ್ರೆಂಡ್ಸ್ ಇದ್ದರೆ ಅವ್ರನ್ನ ಈ ವಿಡಿಯೋ ಕೆಳಗಡೆ ಟ್ಯಾಗ್ ಮಾಡಿ. ಓಕೆ, ಇವಾಗ ಅವ್ರ ಜೊತೆ ತುಂಬ ಎಂಜಾಯ್ ಎಲ್ಲ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ನಾನು ಬಂದೆ. ನಾನು ಹೋಗೋದಕ್ಕೆ ಲೇಟ್ ಆಗಿತ್ತಲ್ವ. ಸೊ ಅಲ್ಲಿ ನಾವು ಆಲ್ರೆಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಕತ್ಲಾಗೋಗಿತ್ತು. ಸೊ ಅಲ್ಲಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿಗೆ ಹೋದ್ವಿ ಅಂತಾರೆ ನೆಕ್ಸ್ಟು ಝೂಡಿಯೋಗೆ ಹೋದ್ವಿ. ಸೊ ಝೂಡಿಯೋದಲ್ಲಿ ವಿದ್ಯಾ ಮತ್ತು ಶ್ರೀಶಿಕಾ ನಾನು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಝೂಡಿಯೋಯಿಂದ ನಾವು ಎಲ್ಲಿಗೆ ಬಂದ್ವಿ ಹೇಳಿ ಸ್ವಲ್ಪ ಎಲ್ಲಿಗೆ ಬಂದ್ವಿ ಅಂತ. ಆಫ್ಕೋರ್ಸ್ ಝೂಡಿಯೋದಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ನಮ್ಮ ಕಾಲೇಜ್ನ ಪಾರ್ಕ್ ರೋಡಿಗೆ ಬಂದ್ವಿ. ಯಾಕೆ ಅಂತ ಅಂದರೆ ಅಷ್ಟು ಸಿಗ್ತೀನಿ ಅಂತ ಹೇಳಿದ್ದ. ಸೊ ಅಷ್ಟರಲ್ಲಿ ಬಂದು ಅರೌಂಡ್ 8 o'clock ಮೇಲಂತೂ ಆಗಿತ್ತು. ನಮ್ಮ ಕಾಲೇಜ್ ಪಾರ್ಕ್ ರೋಡ್ದು ಒಂದು ಕ್ಲಿಪ್ಪಿಂಗ್ ಬರುತ್ತೆ ನೋಡಿ. ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ಹಂಗೆ ವೀಡಿಯೋ ಕಂಟಿನ್ಯೂ ಮಾಡಿ. ಎಲ್ಲ ತಿರ್ಗಾಡ್ಕೊಂಡು ಲಾಸ್ಟಲ್ಲಿ ತಿನ್ನೋಕ್ಕಂತ ಡಾಮಿನೋಸಿಗೆ ಬಂದಿದ್ದೀವಿ. ಇವಾಗ ಟೈಮ್ ಎಷ್ಟಂದರೆ 8:07 ನೋಡಿ, 8:07 ಟೈಮು. ಇನ್ನು ಹರ್ಷಿತು ವಿದ್ಯಾ ಬಂದಿಲ್ಲ. ಅವರಿಗೋಸ್ಕರ ಆಚೆ ಕಡೆ ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಕಾಯ್ತಾ ಇದ್ದೀವಿ. ಯಲಹಂಕದಲ್ಲಿ ಡಾಮಿನೋಸ್ ಒಳಗಡೆ ಹೋಗ್ತೀರಾ ವೆಯ್ಟ್ ಮಾಡ್ತಾ ಇದ್ದೀವಿ. ಅನಿಸ್ತು ಇವತ್ತು ಮೀಟ್ ಮಾಡಿ. ಎಲ್ಲೋ ತುಂಬ ಸುಸ್ತಾಗಿದೆ, ಟಯರ್ಡ್ ಆಗಿದೆ. ಯಾಕಂತಂದರೆ ಬೆಳಗ್ಗೆ ನಾನು ಕಾಲೇಜ್ಗೆ ಹೋಗಿದ್ದೆ. ವಿದ್ಯಾ ಜಯನಗರು, ಇವಳು ಕಸಿನ್ ಮನೆ ಅಂತೆಲ್ಲ ತಿರುಗಾಡಿ ಇವಾಗಿನ ಇದ್ದಾರೆ ಬಂದಿಲ್ಲ. ಅದಕ್ಕೆ ಆಚೆ ಡಾಮಿನೋಸ್ ಇಲ್ಲಿದೆ, ನಾವು ಆಚೆ ಕಡೆ ನಿಂತ್ಕೊಂಡಿದ್ದೀವಿ. ತುಂಬ ಖುಷಿ ಆಯಿತು ಮೀಟ್ ಮಾಡಿ. 1 month ಆದಮೇಲೆ, ಎಕ್ಸಾಕ್ಟಾಗಿ 1 month ಆದಮೇಲೆ ಸಲ ಅವ್ರಿನ್ನ ಬಂದಿಲ್ಲ. ಓಕೆ, ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವು ಡಾಮಿನೋಸಲ್ಲಿ ಕೂತ್ಕೊಂಡು ಚಿಟ್ ಚಾಟ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಇದ್ದು ಬಂದು NASಗೆ ಡ್ರಾಪ್ ಹಾಕಿದ್ರು. ಸೊ NASಲ್ಲಿ ಬಸ್ ಎಕ್ಕಕ್ಕೆ ಕಾಯ್ತಾ ಇದ್ದೀನಿ. ಇವಾಗ NASಲ್ಲಿ ಬಸ್ ಎಕ್ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಬಂದೆ ಅಂತಲೇ ನಮ್ಮದು ಕ್ರಾಸಿಗೆ ಬಂದು ಇಳ್ಕೊಂಡೆ. ಆಲ್ರೆಡಿ ನಮ್ಮಪ್ಪ ಕಾಯ್ತಾ ಇದ್ದರು. ಸೊ ನೆಕ್ಸ್ಟ್ ನಮ್ಮಪ್ಪ ಬಂದು ಪಿಕ್ ಮಾಡಿಕೊಂಡು ನನ್ನನ್ನು ಕರ್ಕೊಂಡೋದ್ರು. ಸೊ ಇದಿಷ್ಟು ಬಂದು
ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ಹಂಗೆ ನಾನು ನೆಕ್ಸ್ಟ್ ಡೇ ನಾವೆಲ್ಲ ಎಲ್ಲೋ ಹೋಗಿದ್ವಿ, ಅದರದ್ದು ಕೂಡ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆನಾ, ಅದನ್ನು ಕೂಡ ನೋಡಿ ಖುಷಿ ಪಡಿ. ಇದು ಬಂದು ಫ್ರೆಂಡ್ಸ್ ಜೊತೆ ಒಂದು ಡೇ ಔಟಿಂಗ್ ಥರ ಇತ್ತು, ಒಂಥರ ಖುಷಿಯಾಗಿದ್ದು, ಪ್ರೊಡಕ್ಟಿವ್ ಡೇ ಅಂತಾರ ಆ ರೀತಿ ಆಯಿತು. 4 o'clock ನೈಟ್ ಒಂದು ನನ್ನ ಮನೆಗೆ ಬರ್ಸಲ್ಲಿ 9:30 ಆಗಿತ್ತು. ಫುಲ್ ಎಂಜಾಯ್ ಅಂತೂ ನಾವಂತೂ ಮಾಡಿದ್ದೀವಿ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಹಿಂಗೆ ಎಂಜಾಯ್ ಮಾಡ್ತೀರಾ? ನಾನು ಇವಾಗ ಒಂದು ಕತೆ ಹೇಳ್ಬೇಕು ನಿಮಗೆ. ಬಸ್ಸಲ್ಲಿ ಇಳಿದ್ನಾ, ನಾನು ನಮ್ಮ ಡ್ಯಾಡಿ ನಿಂತಿರ್ತಾರೆ ಅಂದ್ಕೊಂಡು ಸುತ್ತು ನೋಡಿದೆ, ನನಗೆ ಎಲ್ಲೂ ಕಾಣಿಸಿಲ್ಲ. ಅಲ್ಲಿ ಕೂತ್ಕೊಂಡಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ, ನೀವು ನೋಡ್ಬೋದು. ಅಲ್ಲಿ ಕೂತ್ಕೊಂಡು ನಮ್ಮಪ್ಪ ಶಿಸ್ತಾಗಿ ಫೋನ್ ನೋಡ್ತಿದ್ದಾರೆ, ನಾನು ವೀಡಿಯೋ ಮಾಡ್ತಿದ್ದೆ. ಹಿಂಗೆ 5 ನಿಮಿಷ ಕಳೆದೆ. ಆಮೇಲೆ ನೋಡ್ತೀನಿ ನಮ್ಮಪ್ಪ ಅಲ್ಲಿ ಕೂತಿದ್ದಾರೆ ಅಂತ, ಆವಾಗ ಹೋದೆ. ಇದು ಬಂದು ನೆಕ್ಸ್ಟ್ ಡೇ. ಹಂಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಾಲೇಜ್ನ 12 o'clock ಪರ್ಮಿಷನ್ ತೊಗೊಂಡು ಎದ್ದು ಬಂದೆ. ಈ SVCE ಅಲ್ಲಿ ರಜಾ ಹಾಕೋಬೇಕು ಅಂತಂದರೆ ಇಟ್ಸ್ ಟೇಕ್ ಅ ಲಾಂಗ್ ಪ್ರೊಸೀಜರ್. ಪೇರೆಂಟ್ಸ್ಗಲ್ಲಿ ಫೋನ್ ಮಾಡಿಸ್ಬೇಕು, ಲೆಟರ್ ಕೊಡಬೇಕು, HOD ಹತ್ರ ಮಾತಾಡಬೇಕು, ಆಮೇಲೆ ಕ್ಲಾಸ್ ಟೀಚರ್ಸ್ ಹತ್ರ ಮಾತಾಡಿ ಬರಬೇಕು. ಸೊ ಇಟ್ ವಿಲ್ ಟೇಕ್ ಅ ಲಾಂಗ್ ಪ್ರೊಸೀಜರ್. ಅದನ್ನೆಲ್ಲ ಹೆಂಗೂ ಫೈನಲಿ ಮುಗಿಸ್ಕೊಂಡು ನಾನಿವಾಗ ಬರ್ತಾಯಿದ್ದೀನಿ. ಇಷ್ಟೊತ್ತು ಎಲ್ಲರೂ ಕೂಡ ಫ್ರೆಂಡ್ಸ್ ಜೊತೆ ವೀಡಿಯೋಸ್ ಎಲ್ಲ ನೋಡಿದ್ರಿ. ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಅರ್ಧ ದಿವಸ ಆದಮೇಲೆ ಕಾಲೇಜ್ನ ರಜಾ ಹಾಕಿಬಿಟ್ಟು ಪರ್ಮಿಷನ್ ತೊಗೊಂಡು ಐ ಆಮ್ ಗೋಯಿಂಗ್ ನಾವು ಹುಣಸಮನಹಳ್ಳಿಗೆ ಬಂದರೆ ವೆಂಕಟೇಶ್ವರ ಕಾಲೇಜಿಂದ ಇಲ್ಲಿಗೆ ಅಪ್ಪ ಅಮ್ಮ ಆಂಟಿ ಅಂಕಲೆಲ್ಲ ಬಂದು ಪಿಕ್ ಮಾಡ್ತಾರೆ. ಮಾಡಿದ್ಮೇಲೆ ನಾವು ಸಿಟಿಗೆ ಹೋಗ್ತೀವಿ. ಏನಕ್ಕೆ ಅಂತೆಲ್ಲ ಕೂಡ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ನಿಮಗೂ ಗೊತ್ತಾಗುತ್ತೆ. ಸಿ ಯು ದೇರ್. ಓಕೆ, ನಾನು ಬಂದು ಹುಣಸಮನಹಳ್ಳಿಯಲ್ಲಿ ಬಸ್ ಬಂದು ಇಳ್ಕೊಂಡಿದ್ದೆ. ಅಲ್ಲಿಗೆ ಬರ್ತೀನಿ ಅಂತ ಹೇಳಿದರು ನಮ್ಮ ಡ್ಯಾಡಿ ಮತ್ತು ನಮ್ಮ ಅಮ್ಮ ಅವರೆಲ್ಲ ಕೂಡ. ನಮ್ಮ ಆಂಟಿ ನಮ್ಮ ಅಂಕಲೆಲ್ಲ ಇದ್ದರು. ಏನಕ್ಕಪ್ಪ ಸಿಟಿಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಕೂಡ ನಿಮಗೂ ಕೂಡ ಹಂಗೆ ವೀಡಿಯೋನ ನೋಡ್ತೀರಿ, ಗೊತ್ತಾಗುತ್ತೆ. ಸೊ ಇವಾಗ ಏನಕ್ಕೆ ಹೋಗ್ತಿದ್ವಿ ಸಿಟಿಗೆ ಅಂತ ಹೇಳ್ತೇನೆ. ಅದಕ್ಕೂ ಮುಂಚೆ ಬಂದು ನನಗಂತೂ ತುಂಬ ಹೊಟ್ಟೆ ಹಸಿತಾಯಿತ್ತು. ನಾನು ಬೆಳಿಗ್ಗೆ ನೀಟಾಗಿ ಊಟ ಮಾಡಿರಲಿಲ್ಲ. ಸೊ ಅಂದಿವೆ ಟೊಮೆಟೊ ಬಾತ್ ಮತ್ತು ಮೊಸರು ಬಜ್ಜಿ ತಿಂದು ಶಾಪಿಂಗ್ ಇನ್ ಪೋತಿಸ್ ಶಾಪಿಂಗ್ನಲ್ಲಿದ್ದೀವಿ. ಯಸ್, ಶಾಪಿಂಗ್ ಇನ್ ಪೋತಿಸ್ ಫಾರ್ ಗೃಹ ಪ್ರವೇಶ. ಸೊ ಇವಾಗ ಬಟ್ಟೆ ತೊಗೊಳೋದಕ್ಕೆ ಬಂದಿದ್ದೀವಲ್ಲ. ಸೊ ಇಲ್ಲಿ ಪೋತಿಸಲ್ಲಿ ನಾನು ಮೆಟೀರಿಯಲ್ನ ನೋಡ್ತಿದ್ದೆ. ನಾನು ಯಾವ ರೀತಿ ಡ್ರೆಸ್ ಹಾಕ್ತಾಯಿದ್ದೀನಿ ಗೃಹ ಪ್ರವೇಶಕ್ಕೆ ಅಂತ ನಾನು ಆಲ್ರೆಡಿ ಡಿಸೈಡ್ ಆಗಿದ್ದೀನಿ. ಓಕೆನಾ, ಸೊ ಅದಕ್ಕೋಸ್ಕರ ತೊಗೊಂಡೆ. ಅದನ್ನು ಇವಾಗ ಸ್ಟಿಚ್ಗಿನ ಕೊಡಬೇಕು. ಕೊಟ್ಟಿದ್ದಾದಮೇಲೆ ಯಾವ ರೀತಿ ಎಲ್ಲ ಬಂದಿದೆ ಡ್ರೆಸ್ ಔಟ್ಫಿಟ್ಸ್ ಅಂತ ಕೂಡ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಹಂಗೆ ಜೆಂಟ್ಸ್ ಮೆಟೀರಿಯಲ್ಸ್ ಎಲ್ಲ ಕೂಡ ಇಲ್ಲೇ ತೊಗೊಂಡ್ವಿ. ಸೊ ನಮ್ಮದೆಲ್ಲ ಪೋತಿಸಲ್ಲಿ ಶಾಪಿಂಗ್ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ ಸುದರ್ಶನ್ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ದ ಬ್ರೈಡ್ ಆ್ಯಂಡ್ ದ ಗ್ರೂಮ್ ಹೂ ವಾಂಟ್ ಟು ಪರ್ಚೇಸ್, ವೆಯ್ಟ್ ಐ ವಿಲ್ ಶೋ ದ ಪ್ರೈಸ್. ನೋಡಿದ್ರ ಪ್ರೈಸು? ಈ ರೇಂಜಿಗೆ ಒಳ್ಳೆ ಕಾಂಚೀಪುರಂ ಸಿಲ್ಕ್ ಸ್ಯಾರಿ ಬರುತ್ತೆ ಕಣ್ರಿ. ಸೊ ಇವಾಗ ಗ್ರೌಂಡ್ ಫ್ಲೋರಿಗೆ ಬಂದಿದ್ದಾಯ್ತು. ಇಕ್ಕಮ್ಮ 1 2 3 ಅಮ್ಮ ಬಂದೆ. So we are coming inside Sudarshan Silks and Saddles at Chickpete. ನಾವು ಪೋತಿಸಲ್ಲಿ ಜೆಂಟ್ಸ್ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಕೂಡ ಬಿಲ್ಲಿಂಗ್ ಮಾಡಿಸ್ಕೊಂಡು ಬಟ್ಟೆ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ವಿ ಇವಾಗ ಸುದರ್ಶನಿಗೆ. ಯಾಕಂತಾನೆ ಪಾರ್ಕ್ ಮಾಡಿರೋದು ಪೋತಿಸಲ್ಲೇನೆ. ಸೊ ಅದಕ್ಕೆ ಸುದರ್ಶನಿಗೆ ಬಂದು ಇಲ್ಲಿ ಸಿಲ್ಕ್ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ ಜೆಂಟ್ಸ್ ಮೆಟೀರಿಯಲ್ನ ಪೋತಿಸಲ್ಲಿ ತೊಗೊಂಡ್ರೆ ಸ್ಯಾರೀಸ್ನೆಲ್ಲ ಸುದರ್ಶನ್ ಚಿಕ್ಕಪೇಟೆಯಲ್ಲೇ ತೊಗೊಳೋದು. ಇಲ್ಲೆಲ್ಲ ಅಂತೂ ಹಬ್ಬಕ್ಕೆ ಅಂತೂ ಎಳ್ದು ಹಬ್ಬಕ್ಕೆಲ್ಲ ಎಳ್ದು ಬಿಸಾಕ್ಬಿಟ್ಟಿದ್ರು ಸ್ಯಾರಿಗಳನ್ನ ನೋಡಿ. ನಾವು ಮನೆ ಬಿಟ್ಟಿದ್ದು ಮಧ್ಯಾಹ್ನ ಆಗಿದ್ದರಿಂದ ಸೊ ಎಲ್ಲ ಸೆಲೆಕ್ಟ್ ಎಲ್ಲ ಮಾಡಿ ಎಲ್ಲ ಆದಮೇಲೆ ಮೇಲ್ಗಡೆ ಕೆಫೆಟೇರಿಯಾ ಬಂದು ಸುದರ್ಶನ್ ನೋಡ್ತೇನೆ ತಿಂದಿದ್ರು ನಮ್ಮ ಮನೇಲಿ. ನಾನು ಹೋಗೋಷ್ಟರಲ್ಲಿ ನಾನೆಲ್ಲದ್ರದ್ದು ಎಸ್ಟಿಮೇಟಿಂದ ಬಿಲ್ಲೆಲ್ಲ ತೊಗೊಂಡು ಆಮೇಲೆ ನಾನು ಅವ್ರ ಹತ್ರ ಹೋಗಿದ್ದಲ್ವಾ. ಸೊ ಹೋಗಿದ್ದೆಲ್ಲ ಆದಮೇಲೆ ನೆಕ್ಸ್ಟ್ ಅಲ್ಲಿ ತೊಗೊಂಡಿದ್ದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದು ಚಿಲ್ಡ್ರನ್ಸ್ ವೇರ್ ನನಗೆ ನೋಡೋಣ ಅಂತ ಕೂಡ ನೋಡ್ತಾ ಇದ್ದೀವಿ. ಇದು ಯಾರಿಗಪ್ಪ ಅಂತಲೇ ನಮ್ಮ ಅಕ್ಕಗೆ ಮಕ್ಕಳಿಗೆ ನೋಡ್ತಾ ಇದ್ದೀವಿ. ಸೊ ಎಲ್ಲ ಗೃಹ ಪ್ರವೇಶಕ್ಕೆ ಹಾಕಿದಾಗ ನಾನು ನೋಡಿಸ್ತೀನಿ. ಅಲ್ಲೆಲ್ಲ ತೊಗೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು ತಿರ್ಗಾ ಬಂದ್ವಿ ಪೋತಿಸ್ಗೆ. ಏನಕ್ಕೆ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ, ನಾವು ಪೋತಿಸಲ್ಲಿ ತೊಗೊಂಡಿರಲಿಲ್ಲ, ಕಲೆಕ್ಟ್ ಮಾಡಿರಲಿಲ್ಲ. ಸೊ ಬಿಲ್ಲೆಲ್ಲ ಕೂಡ ಕೊಟ್ಟು ಪೋತಿಸಲ್ಲೆಲ್ಲ ಈಸ್ಕೊಂಡು ನೆಕ್ಸ್ಟ್ ಇವಾಗ ಮನೆಗೆ ಹೋಗೋಷ್ಟರಲ್ಲಿ ಏನಾಗಿದೆ, ಕತ್ಲಾಗಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ನೋಡಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಕತ್ಲಾಗಿದೆ ಎಲ್ಲ ಹೋಗ್ತಾ ಇದ್ದೀವಿ ಮನೆಗೆ. ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. 2-3 ದಿವಸದಿಂದ ಬರೀ ತಿರುಗಾಡೋದು ಆಗಿರೋದ್ರಿಂದ. ಸೊ ನಾವೆಲ್ಲರೂ ಕೂಡ ಹೋಗಿ ಗೃಹ ಪ್ರವೇಶಕ್ಕೆ ಪೋತಿಸಲ್ಲಿ ಜೆಂಟ್ಸಿಗೆ, ಸುದರ್ಶನಲ್ಲಿ ಲೇಡೀಸ್ಗೆ ಮತ್ತು ಲಾಲ್ ಬಿಲ್ಡಿಂಗ್ ಹುಡುಗರಿಗೆಲ್ಲ ಬಟ್ಟೆ ತಗೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು 7:15 ಆಗಿದೆ.
ಹೊರಡಿತಾ ಇದ್ದೀವಿ. ಟ್ರಾಫಿಕ್ ಇದೆ, ಬ್ಯಾಂಗ್ಳೂರ್ ಟ್ರಾಫಿಕ್. ಸೊ ಇವಾಗ ಸ್ಟಾಪಿಗೆಲ್ಲ ಮಾಡಿಕೊಂಡು ತಡೆ ಮೇಲೆ ಡಿಕ್ಕೆಲ್ಲ ಹಾಕೊಂಡು ಹೋಗ್ತಾ ಇದ್ವಿ. ನೀರು ಹೋಗೋಣ ಮನೆಗೆ. ಈಗ ನಾವು ಹೋಗ್ಬಿಟ್ಟು ದೇವನಹಳ್ಳಿಗೆ ಹೋಗ್ಬಿಟ್ಟು ನಮ್ಮ ಮಮತಕ್ಕನ ದೇವನಹಳ್ಳಿಯಲ್ಲಿ ಬಿಟ್ಬಿಟ್ಟು ಮನೆಗೆ ಅಲ್ಲಿ ಮತ್ತು ಅವ್ರ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಅಲ್ಲೊಂದು 10 ಮಿನಿಟ್ಸ್ ಇದ್ವಿ. ಅಷ್ಟರಲ್ಲಿ ಅವ್ರ ಜೊತೆ ಎಲ್ಲ ಮಾತಾಡ್ಬಿಟ್ಟು ನೆಕ್ಸ್ಟ್ ನಾವು ಮನೆಗೆ ಬರೋಷ್ಟಲ್ಲಂತೂ ಇನ್ನೂ ಫುಲ್ ಕತ್ಲಾಗೋಗಿತ್ತು. ಇವಾಗ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಹತ್ರ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ದೇವನಹಳ್ಳಿಗೆ ಹೋಗಿ ಬಿಟ್ಬಿಟ್ಟಂಗೆ ಮನೆಗೆ ಹೋಗಿ ವೀಡಿಯೋನ ಹೆಂಗೆ ಮಾಡೋಣ. ಸೊ ಇವಾಗ 10:30 ಆಯಿತು. ನಮ್ಮ ಮಮತಕ್ಕನ ದೇವನಹಳ್ಳಿ ಬಿಟ್ಬಿಟ್ಟು ಬಂದ್ವಿ ಮನೆಗೆ. ಸೊ ಬಂದು ಇವಾಗ ವಾಚ್ ಒಂದು ಬಿತ್ತಿದ್ದೀನಿ ಅಷ್ಟೇ. ಟೈಮ್ ಆಗಿದೆ, ಮಲಗಬೇಕು. ಊಟ ಎಲ್ಲ ಒಂದಿವೇನೆಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತು ಶಾಪಿಂಗ್ ಕೂಡ ಚೆನ್ನಾಗಿಯೇ ಆಯಿತು. ಮತ್ತು ಮನೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ದೆಲ್ಲ ಕೂಡ ಸಖತ್ತಾಗಿಯೇ ಆಯಿತು. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಈ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು. ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ವೆಲ್ ವಿಷರ್ಸ್ಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು. ಆ್ಯಂಡ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ವೆಲ್ ವಿಷರ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬೈ ಬಾಯ್. ನಮ್ಮ ಬಂದು ನೋಡಿ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.